ನನ್ನ ಹಿಂದಿನ ವಿಡಿಯೋದಲ್ಲಿ ಸೆಕೆಂಡ್ ಮಂತ್ ಸ್ಕ್ಯಾನ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ NT ಸ್ಕ್ಯಾನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. NT ಸ್ಕ್ಯಾನ್ ಅಂತಂದ್ರೆ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್. ಇದನ್ನ ನಾವು ಥರ್ಡ್ ಮಂತ್ ಅಲ್ಲಿ ಮಾಡ್ತೀವಿ, ಬಿಟ್ವೀನ್ 11 ವೀಕ್ಸ್ 2 ಡೇಸ್ ಟು 14 ವೀಕ್ಸ್. ಇದೇ ಟೈಮ್ ಅಲ್ಲೇ ಮಾಡಬೇಕು, ನಾಟ್ ಬಿಫೋರ್ ದಟ್, ನಾಟ್ ಆಫ್ಟರ್ ದಟ್. ಸೊ ಈ ಟೈಮ್ ಅಲ್ಲಿ ನೀವು ಈ ಸ್ಕ್ಯಾನ್ ನ ಮಾಡಿಸ್ಕೋಬೇಕು. ಏನಕ್ಕೆ ಮಾಡಿಸ್ಕೋಬೇಕು? NT ಸ್ಕ್ಯಾನ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದು ಮೆಜರ್ಮೆಂಟ್ಸ್ ನ ತಗೊಂಡು ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು ಸರ್ಟನ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಆದ್ರೆ ಅದು ಮಗುಲಿ ಇರೋ ಚಾನ್ಸಸ್ ಇದೆಯಾ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ದಾದ್ರು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಅದು ಬಂದ್ರೆ 100,000 ಇದೆ. ಬಟ್ ಕಾಮನ್ ಆಗಿ ಇರುವಂತಹ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಯಾವ್ದು? ಡೌನ್ ಸಿಂಡ್ರೋಮ್ ಅಂತೀವಿ, ಅದು ಮತ್ತೆ ಟ್ರೈಸೋಮಿ 13, 18. ಸೊ ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಮಗುಲಿ ಇರೋ ಚಾನ್ಸಸ್ ಎಷ್ಟಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ರಿಪೋರ್ಟ್ ಕೊಡ್ತೀವಿ. ಸೊ ಆ ರಿಪೋರ್ಟ್ ಅಲ್ಲಿ ನಿಮ್ಗೆ ಲೋ ರಿಸ್ಕ್, ಹೈ ರಿಸ್ಕ್ ಅಂತ ಬರುತ್ತೆ. ಸೊ ಲೋ ರಿಸ್ಕ್ ಅಂತಂದ್ರೆ ನೋ ನೀಡ್ ಟು ವರಿ, ಕಂಟಿನ್ಯೂ ದ ಪ್ರೆಗ್ನೆನ್ಸಿ. ಹೈ ರಿಸ್ಕ್ ಅಂತಂದ್ರೆ ಓಕೆ, ಮಗುಲಿ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರೋ ಚಾನ್ಸಸ್ ಜಾಸ್ತಿ ಇದೆ, ಸೊ ನೆಕ್ಸ್ಟ್ ಬೇರೆ ಟೆಸ್ಟ್ ಗಳು ಮಾಡಿಸಿ ಅದನ್ನ ಕನ್ಫರ್ಮ್ ಮಾಡಿಸಿ ಅಂತ ನಾವು ಪೇಷಂಟ್ಸ್ ಗೆ ಗೈಡ್ ಮಾಡ್ತೀವಿ. ಪ್ಲಸ್ NT ಸ್ಕ್ಯಾನ್ ಅಲ್ಲಿ ನೆಕ್ಸ್ಟ್ 7th ಇಲ್ಲ 8th ಮಂತ್ ಅಲ್ಲಿ ಮದರ್ ಗೆ ಏನಾದ್ರು BP ಬರೋ ಚಾನ್ಸಸ್ ಇದೆಯಾ ಅದನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ಲಸ್ ಮಗುದು ವೆಯ್ಟ್ ಏನಾದ್ರು ರೆಡ್ಯೂಸ್ ಆಗೋ ಚಾನ್ಸಸ್ ಇದೆಯಾ ಇದ್ರ ಬಗ್ಗೆನೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗಾಗಿ ಥರ್ಡ್ ಮಂತ್ ಅಥವಾ NT ಸ್ಕ್ಯಾನ್ ಏನ್ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್. ಪ್ಲೀಸ್ ಮಿಸ್ ಮಾಡಬೇಡಿ. ಅಟ್ ದ ಸೇಮ್ ಟೈಮ್ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಕ್ಯಾರಿಂಗ್ ಇದ್ರೆ ಇಲ್ಲ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂಡ್ ಇನ್ಫಾರ್ಮೇಶನ್ ಅವ್ರಿಗೂ ಸಹ ತಲುಪಿಸಿ.